ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಅದು ತೊಂಡೆ ಗಿಡ್ಡ ಗಿಡ್ಡ ಪೀಸ್ ಮಾಡಿ ಅದನ್ನ ಮಾಡ್ಬೇಕು. ಇದ್ರಲ್ಲಿ ಒಂದು ಸಮಸ್ಯೆ ಅಂತ ಹೇಳ್ಕೊಂಡು 15 ದಿನ ಕಳೆದು ಹೋಗು. ಒಂದೊಂದು ವಾರ ಒಂದು 50 ಕೆಜಿ ಸಿಗುತ್ತೆ, ಒಂದೊಂದು ವಾರ ಒಂದು ಕ್ವಿಂಟಲ್ ಬಂದ್ರೆ ಆಯ್ತು. ನನ್ನ ಹೆಸರು ನಾಗೇಶ್ ದೇವಡಿಗ ಅಂತೇಳಿ ಹೆಮ್ಮಾಡಿ. ಈ ತೊಂಡೆ ಅಂತ ಹೇಳಿದ್ರೆ ನಾವು ತುಂಬಾ ಒಂದು 10 ವರ್ಷದ ಕೆಳಗಡೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಮೊದ್ಲಿಂದ ಬೆಳಿತಾ ಇದ್ದಿದ್ರು, ನಾನು ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. 10 ವರ್ಷದಿಂದ ಇದು ನಾವು ಬೆಳಿತಾ ಇದ್ವಿ. ಅದೇ ಮೊದ್ಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಅದು ತೊಂಡೆ ಗಿಡ್ಡ ಗಿಡ್ಡ ಪೀಸ್ ಮಾಡಿ ಅದನ್ನ ಮಾಡಬೇಕು. ಅದ್ರಿಂದ ಸುಳಿ ಬರ್ತದೆ. ಸುಳಿ ಬಂದ ಮೇಲೆ ಅದಕ್ಕೆ ಚಪ್ರ ಹಾಕ್ಬೇಕು. ಚಪ್ರ ಹಾಕಿದ ನಂತರ ಚಪ್ರ ಹೋದ್ರ ಮೇಲೆ ಅದ್ರ ಹೂ ಎಲ್ಲ ಬರುದು, ಹೂ ಕಾಯಿ ಎಲ್ಲ ಬರುದು. ಇದ್ರದ್ದು ಒಂದು ಸಮಸ್ಯೆ ಅಂತ ಹೇಳಿದ್ರೆ ಒಂದು 15 ದಿನಕ್ಕೆ ಇದು ಕರಟಿ ಹೋಗುದು, ಎಲ್ಲ ಪೂರ ಕರಟಿ ಹೋಗುದು. ಒಂದು ತಿಂಗಳ ತನಕ ಏನೂ ಇರುವುದಿಲ್ಲ, ಬೆಳೆ ಪೂರ ನಾಶ ಆಗಿ ಹೋಗುತ್ತೆ. ಮತ್ತೆ ಪುನಃ ಅದಕ್ಕೆ ಮೆಡಿಸಿನ್ ಎಲ್ಲ ತಂದು ಮತ್ತೆ ಮೆಡಿಸಿನ್ ಹಾಕಿ ಮತ್ತೆ ಪುನಃ ಬುಡಕ್ಕೆಲ್ಲ ಗೊಬ್ಬರ ಗಿಬ್ಬರ ಕೊಟ್ಟರ ಮೇಲೆ ಮತ್ತೆ ಒಂದು ತಿಂಗಳ ನಂತರ ಮತ್ತೆ ಸುಳಿ ಬಂದು ಮತ್ತೆ ಹೂ ಕಾಯಿ ಎಲ್ಲ ಬರುತ್ತೆ. ಮತ್ತೆ ಹಾಗಾಗಿ ಒಂದು ವರ್ಷದಲ್ಲಿ ಒಂದು 2 ಸಲ ಹೀಗೆ ಕರಟಿ ಹೋಗುತ್ತೆ. ಅದು 100 ದಿನ ತೊಂಡೆಕಾಯಿ ಬರುವುದಿಲ್ಲ. ಬೇಡಿಕೆ ಅಂತಂದ್ರೆ ನಾವು ಚೆನ್ನೂರಲ್ಲಿ ಬೆಳೆದವರೆಲ್ಲ ಹೆಚ್ಚಿನವರು ಕುಂದಾಪುರ ಸಂತೆ ಇರ್ತಲ್ಲ, ಶನಿವಾರ ಸಂತೆ ತಗೋಗ್ತಾರೆ. ನಾನು ಇಲ್ಲಿ ಕುಂದಾಪುರದಲ್ಲಿ ಹೋಲ್ಸೇಲ್ ತರಕಾರಿ ಅಂಗಡಿಗೆ ಕೊಟ್ಟು ಬರುದು. ಅವ್ರದ್ದು ಮಾರ್ಕೆಟ್ಗಿಂತ ಒಂದು 10-15 ರೂಪಾಯಿ ಕಮ್ಮಿ ಕೊಡ್ತಾರೆ ಅಷ್ಟೇ. ಮಾರ್ಕೆಟ್ ಅಲ್ಲದೆ ಒಂದು 10-15 ರೂಪಾಯಿ ಜಾಸ್ತಿ ಸಿಗುತ್ತೆ ಸಂತೆಗೆ ಹೋದ್ರೆ. ನಾವು ಅಲ್ಲಿ ಅಂಗಡಿ ಕೊಟ್ಟು ನಮ್ಗೆ ಮನೆಯಲ್ಲೆಲ್ಲ ಕೆಲಸ ಇರ್ತಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೋಗಿ ಅಂಗಡಿ ಕೊಟ್ಟು ಬರ್ತೀವಿ. ಇದು ಇಳುವರಿ ಬಂದ ಹಾಗೆ ಒಂದೊಂದು ವಾರ ಒಂದು 50 ಕೆಜಿ ಸಿಗುತ್ತೆ, ಒಂದೊಂದು ವಾರ ಒಂದು ಕ್ವಿಂಟಲ್ ಬಂದ್ರೆ ಆಯ್ತು. ಇಳುವರಿ ಬಂದ ಹಾಗೆ ಅದು ಹೇಳ್ಲಿಕ್ಕೆ ಆಗುದಿಲ್ಲ, ಇಂತಿಷ್ಟೇ ಬರುತ್ತೆ ಅಂತ ಹೇಳಿ ಹೇಳ್ಲಿಕ್ಕೆ ಆಗುದಿಲ್ಲ. ಲಾಭ ಇರುತ್ತೆ. ಲಾಭ ಅಂದ್ರೆ ಒಂದು ತಿಂಗಳಲ್ಲಿ ಪೂರ ಹೋದಾಗ ಏನೂ ಇರುವುದಿಲ್ಲ ಅಷ್ಟೇ. ಇಲ್ಲ ಎಲೆ ಗಿಲೆ ಎಲ್ಲ ಕಟ್ಟಿ ಹೋಗಿರುತ್ತೆ. ವರ್ಷಕ್ಕೆ ನಾವು ಇದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾಟಿ ಮಾಡಿದ್ರೆ 2 ತಿಂಗಳ ನಂತರ ಇಳುವರಿ ಶುರು ಆಗುತ್ತೆ. ಮೇ ತನಕ ಇರುತ್ತೆ. ಮಳೆ ಬರೋ ತನಕ ಇಳುವರಿ ಬರ್ತಾ ಇರುತ್ತೆ. ಮಳೆ ಬಂದ್ರ ಮೇಲೆ ಬಿದ್ದೋಗುತ್ತೆ, ಚಪ್ರ ನಿಲ್ಲುದಿಲ್ಲ, ಮಳೆ ಜಾಸ್ತಿ. ಖರ್ಚು ಅಂತ ಹೇಳಿದ್ರೆ ನಾವು ಇದೇ ತೊಂಡೆನೇ ಈ ವರ್ಷ ಒಂದು ಸೈಡ್ ಯಾವ್ದಾದ್ರು ಒಂದ್ ಸೈಡ್ ಇಟ್ಕೊಂಡು ಅದನ್ನ ನಾವು ಇಡುದು. ಅದನ್ನ ಕಟ್ ಮಾಡಿ ಬರೋ ಸಲ ಅದನ್ನ ಗದ್ದೆಲ್ಲಿ ಲೆವೆಲ್ ಮಾಡಿ ಮತ್ತೆ ಇದು ಕಟ್ಟೆ ಮಾಡಿ ಅಲ್ಲಲ್ಲಿ ನೆಡ್ತಾ ಹೋಗ್ಬೇಕು. ಅದೊಂದು ತಿಂಗಳು 15 ದಿನ ನಂತರ ಅದು ಸುಳಿ ಮೇಲೆ ಬರ್ತದೆ. ಮೇಲೆ ಬಂದ ಮೇಲೆ ಈ ತರ ಚಪ್ಪ ಮಾಡಬೇಕು. ನೀರು ಹೇಗೆ ಹಾಕಬೇಕಿದೆ? ಎಷ್ಟು ಸಮಯ ಬೆಳೆ ಇದು ನೀರು ನಾವು ಒಂದಿನ ಬಿಟ್ಟು ಒಂದಿನ ನೀರು ಬಿಡುದು. ಇದಕ್ಕೆ ನೀರು ತೊಂಡೆ ಸ್ವಲ್ಪ ನೀರು ಜಾಸ್ತಿ, ಒಂದಿನ ಬಿಟ್ಟು ಒಂದಿನ ನೀರು ಬೇಕೇ ಬೇಕು.